Welcome to online class students. So in previous class we are discussing about tax invoice. That's very important. That was came in examination as well. So we saw that what are the format of tax invoice, then contents of tax invoice in the class in previous class. Today we're going to discuss the another next topic, that is bill of supply. ಟ್ಯಾಕ್ಸ್ ಇನ್ವಾಯ್ಸ್ ಅನ್ನುವಂಥದ್ದು ಯಾರೆಲ್ಲ ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ ಅವರು ಮ್ಯಾಂಡೇಟ್ರಿ ಆಗಿ ಯಾವಾಗ ಗೂಡ್ಸನ್ನು ಸೇಲ್ ಮಾಡಿದಾಗ ಇಶ್ಯೂ ಮಾಡಬೇಕಾದಂಥ ಒಂದು ಬಿಲ್, ಅದನ್ನು ನಾವು ಟ್ಯಾಕ್ಸ್ ಇನ್ವಾಯ್ಸ್ ಅಂತ ಕರಿತೇವೆ. ದಟ್ ಇಸ್ ದ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್. ವೆನ್ ದೇರ್ ಇಸ್ ಎ ಸೇಲ್ಸ್ ಟೇಕನ್ ಪ್ಲೇಸ್, ದ ಜಿ ಎಸ್ the person who is registered under the GST, they have to be issue the particular bill for the buyer, that is called tax invoice. ಮ್ಯಾಂಡೇಟ್ರಿ ಅದು. ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಆದವರೆಲ್ಲ ಪರ್ಚೇಸ್ ಮಾಡಿದ ಯಾರೇ ಏನೇ ಬಂದು ಪರ್ಚೇಸ್ ಮಾಡಿದ ನಮ್ಮ ಸ್ಟಾಲಲ್ಲಿ ನಾವು ಅದನ್ನು ಇಶ್ಯೂ ಮಾಡಬೇಕು, ಅಥವಾ ಯಾರೇ ಸೇಲ್ ಮಾಡಿಸೋ ಅದನ್ನು ಬೈಯರ್ ಆದವನಿಗೆ ಕೊಡಬೇಕಾಗ್ತದೆ. ಸೊ ಅದು ಟ್ಯಾಕ್ಸ್ ಇನ್ವಾಯ್ಸ್. ಸೊ ಅನ್ಲೈಕ್ ಅದರ್ ಒನ್, ದ ಪ್ರೀವಿಯಸ್ ಒನ್, ದಿಸ್ ಈಸ್ ಸಮಥಿಂಗ್ ಡಿಫ್ರೆಂಟ್. ಇಟ್ಸ್ ಸೇಲ್ ಮಾಡಿದಾಗವೇ ಕೊಡಲಿಕ್ಕೆ ಇರುವಂಥದ್ದು, ಬಟ್ ಸ್ವಲ್ಪ ಡಿಫ್ರೆಂಟ್ ಉಂಟು ನೋಡುವ. So that is bill of supply. A business registered under the GST issue a tax invoice to the buyer. ಸೊ ಯಾರು ರಿಜಿಸ್ಟರ್ ಆಗಿರ್ತಾನೆ ಅವನು ಟ್ಯಾಕ್ಸ್ ಇನ್ವಾಯ್ಸನ್ನು ಬೈಯರಿಗೆ ಇಶ್ಯೂ ಮಾಡ್ತಾನೆ. ಸಚ್ ಆನ್ ಇನ್ವಾಯ್ಸ್ ಮೆನ್ಷನ್ ದ GST rate charged on the goods and services sold. However, some business even though registered under the GST cannot be charged any tax on the invoice issued by them. Such dealer have to be issued the bill of supply. A bill of supply is issued when GST is not applicable on the transaction, when GST is not recovered from the customer or supplier registered under the composition scheme. So this is what ಇವನು ಆ್ಯಕ್ಚುಲಿ ರಿಜಿಸ್ಟರ್ ಮಾಡ್ಕೊಂಡಿರ್ತಾನೆ ಯಾವುದ್ರ ಅಂಡರಲ್ಲಿ, ಜಿ ಎಸ್ ಟಿ ಅಂಡರಲ್ಲಿ. ಬಟ್ ಏನಾಗಿರೋದಿಲ್ಲ, ಇವನು ಸೇಲ್ ಮಾಡುವಂಥ ಪ್ರಾಡಕ್ಟ್ ಅಥವಾ ಗೂಡ್ಸ್ ಅಥವಾ ಸರ್ವಿಸ್ ಆಗಿರ್ಬೋದು, ಅದು ಟ್ಯಾಕ್ಸನ್ನು ಕಲೆಕ್ಟ್ ಮಾಡೋದಿಲ್ಲ. ಈ ವಿಲ್ ನಾಟ್ ಕಲೆಕ್ಟ್ ಎನಿ ಟ್ಯಾಕ್ಸ್ ಕಲೆಕ್ಟ್ ಮಾಡೋದಿಲ್ಲ. ಸೊ ಆ ಟ್ಯಾಕ್ಸ್ ಕಲೆಕ್ಟ್ ಮಾಡೋದಿದ್ದವನು ಸಹ ಇಶ್ಯೂ ಮಾಡಬೇಕಾಗ್ತದೆ ಬಿಲ್ಲನ್ನು. ಅದನ್ನು ನಾವು ಬಿಲ್ ಆಫ್ ಸಪ್ಲೈ ಅಂತ ಕರಿತೇವೆ. even though he is not collecting any tax, he should issue the bill to the buyer, that is called bill of supply. ಸೊ ಯಾರೆಲ್ಲ ಇದರ ಅಂಡರ್ಲಿ ಬರ್ತಾರೆ, ದ ಫಾಲೋವಿಂಗ್ ರಿಜಿಸ್ಟರ್ಡ್ ಶುಡ್ ಬಿ ಇಶ್ಯೂ ದ ಬಿಲ್ ಆಫ್ ಸಪ್ಲೈ. ಕಂಪೋಸಿಟ್ಸ್ ಡೀಲರ್ ಅಂತ, ಕಂಪೋಸಿಟ್ ಡೀಲರ್ ಆದವನು ಬಿಲ್ ಆಫ್ ಸಪ್ಲೈಯನ್ನು ಇನ್ಸ್ಟೆಡ್ ಆಫ್ ಇನ್ವಾಯ್ಸ್ ಬಿಲ್ ಟ್ಯಾಕ್ಸ್ ಇನ್ವಾಯ್ಸ್ ಇಶ್ಯೂ ಮಾಡೋ ಬದಲು ಬಿಲ್ ಆಫ್ ಸಪ್ಲೈಯನ್ನು ಇಶ್ಯೂ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಎಕ್ಸ್ಪೋರ್ಟರ್, ಯಾರೆಲ್ಲ ಎಕ್ಸ್ಪೋರ್ಟ್ ಇರ್ತಾರೆ ಅವ್ರು ಝೀರೋ ರೇಟೆಡ್ ಆಗಿ, ಅವ್ರಿಗೆ ಟ್ಯಾಕ್ಸ್ ಇರೋದಿಲ್ಲ, ಬಟ್ ದೇ ಹ್ಯಾವ್ ಟು ಇಶ್ಯೂ ದ ಬಿಲ್ ಆಫ್ ಸಪ್ಲೈ. ದೆನ್ ಎಕ್ಸಮ್ಟೆಡ್ ಗೂಡ್ಸ್ ಸಪ್ಲೈಯರ್. ಸೊ ಅಗ್ರಿಕಲ್ಚರ್ ಇರ್ಬೋದು, ಮತ್ತು ಯಾವುದೇ ಎಕ್ಸಮ್ಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸಸನ್ನು ಸಪ್ಲೈ ಮಾಡ್ತಿರೋ ಡೀಲರ್ ಆಗಿದ್ದರೆ ಅವನೇನು ಮಾಡಬೇಕು, ಬಿಲ್ ಆಫ್ ಸಪ್ಲೈಯನ್ನು ಇಶ್ಯೂ ಮಾಡಬೇಕು. ಸೊ ದಿಸ್ ವಾಟ್. ಸೊ ಬೇಸಿಕಲಿ ಇಯರ್ ದೇ ಆರ್ ಇಶ್ಯೂವಿಂಗ್ ದ ಬಿಲ್, ಬಟ್ ಇಟ್ ಈಸ್ ನಾಟ್ ಟ್ಯಾಕ್ಸ್ ಇನ್ವಾಯ್ಸ್. ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿದಂಥ ಡೀಟೇಲ್ಸ್ ಇರೋದಿಲ್ಲ ಅದರಲ್ಲಿ, ಜಸ್ಟ್ ಏನು ಕಂಟೈನ್ ಆಗಿದೆ, ಏನು ಅವರು ಇಶ್ಯೂ ಮಾಡ್ತಿದ್ದಾರೆ ಅದು ಮಾತ್ರ ಇನ್ಕ್ಲೂಡ್ ಆಗಿದೆ. ಸೊ ಲುಕ್ ಎಟ್ ದಟ್, ವಾಟ್ ಆರ್ ದ ಕಂಟೆಂಟ್ಸ್ ಆಫ್ ಬಿಲ್ ಆಫ್ ಸಪ್ಲೈ. ನೇಮ್, ಅಡ್ರೆಸ್ ಆ್ಯಂಡ್ ಜಿ ಎಸ್ ಟಿ ನಂಬರ್ ಆಫ್ ಸಪ್ಲೈಯರ್. ಯಾರು ಸಪ್ಲೈ ಮಾಡ್ತಿದ್ದಾನೆ ಸಪ್ಲೈಯರ್ ಇದು ಅಂದರೆ ಸೆಲ್ಲರ್, ಇದು ನೇಮ್ ಇರ್ತದೆ, ಅಡ್ರೆಸ್ ಇರ್ತದೆ, ಮತ್ತು ಜಿ ಎಸ್ ಟಿ ಐ ಎನ್ ನಂಬರ್ ಸಹ ಇರ್ತದೆ. ದೆನ್ ಬಿಲ್ ಆಫ್ ಸಪ್ಲೈ ನಂಬರ್ ಮಸ್ಟ್ ಬಿ ಜನರೇಟೆಡ್ ಕಾನ್ಸಿಕ್ವೆಂಟ್ಲಿ, ಆ್ಯಂಡ್ ಈಚ್ ಬಿಲ್ ಆಫ್ ಸಪ್ಲೈ ವಿಲ್ ಹ್ಯಾವ್ ದ ಯುನಿಕ್ ನಂಬರ್ ಫಾರ್ ದಿ ಫಿನಾನ್ಷಿಯಲ್ ಇಯರ್. ಸೊ ಪ್ರೀವಿಯಸ್ಸಲ್ಲಿ ನಾವು ನೋಡಿದಾಗೆ ಸೇಮ್ ಇಲ್ಲಿ ಸಹ ಒಂದೊಂದು ಯಾವಾಗೆಲ್ಲ ಬಿಲ್ ಜನ್ರೇಟ್ ಮಾಡ್ತಾರೆ ಅದಕ್ಕೆ ಯುನಿಕ್ ಆದಂಥ ಬಿಲ್ಸ್ ಆಫ್ ಸಪ್ಲೈದು ನಂಬರು ಇರಬೇಕು. 1 2 3 4 5 6 ಅಥವಾ ಏನು ಸಹ ನಂಬರ್ ಇರ್ಬೋದು. ಮತ್ತು ಡೇಟ್ ಆಫ್ ಇಶ್ಯೂ. ದೆನ್ ಇಫ್ ರಿಸಿಪಿಯೆಂಟ್ ಈಸ್ ರಿಜಿಸ್ಟರ್ಡ್, ದೆನ್ ನೇಮ್ ಆಫ್ ದಿ ಅಡ್ರೆಸ್ ಆರ್ ಜಿ ಎಸ್ ಟಿ ಎನ್ ನಂಬರ್. ಏನಾದರೂ ರಿಸಿಪಿಯೆಂಟ್ ಅಂದರೆ ಬೈ ಮಾಡುವಂಥ ರಿಜಿಸ್ಟರ್ ಆಗಿದ್ದರೆ ಅವನದ್ದು ಜಿ ಎಸ್ ಟಿ ಎನ್ ನಂಬರ್ ಮತ್ತು ನೇಮ್ ಅಡ್ರೆಸ್ ಎಲ್ಲ ಇರಬೇಕು. ಮತ್ತು ಎಚ್ ಎಸ್ ಎನ್ ಕೋಡ್, ಗೂಡ್ಸ್ ಆ್ಯಂಡ್ ಅಕಾಂಪ್ಲಿಷ್ಡ್. ದೆನ್ ಡಿಸ್ಕ್ರಿಪ್ಷನ್ ಆಫ್ ಗೂಡ್ಸ್, ವ್ಯಾಲ್ಯೂ ಆಫ್ ದಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಡ್ಜಸ್ಟೆಡ್ ಟು ದಿ ಎನಿ ಡಿಸ್ಕೌಂಟ್ ಅಮೆಂಡ್ಮೆಂಟ್. ದ ಲಾಸ್ಟಿಗೆ ಸಿಗ್ನೇಚರ್. So unlike previous one, this is contain only few items, that is ಅಲ್ಲಿ ಮೋರ್ ದೆನ್ 19 ಐಟಮ್ಸ್ ವರೆಗುಂಟು. ಇಲ್ಲಿ ಜಸ್ಟ್ 8 ಐಟಮ್ಸಲ್ಲಿ ಇದು ಬಿಲ್ಲನ್ನು ಪ್ರಿಪೇರ್ ಮಾಡುತ್ತೆ. ಸೊ ದಿಸ್ ವಾಟ್ ಬಿಲ್ ಆಫ್ ಸಪ್ಲೈ. ಸೊ ಇದು ಯಾರು ಇಶ್ಯೂ ಮಾಡ್ತಾರೆ, ಕಂಪೋಸಿಟ್ ಡೀಲರ್, ದೆನ್ ಎಕ್ಸ್ಪೋರ್ಟರ್, ದೆನ್ ಎಕ್ಸಮ್ಟೆಡ್ ಗೂಡ್ಸ್ ಆ್ಯಂಡ್
ಸಪ್ಲೈ ಎಕ್ಸಮ್ಟೆಡ್ ಗೂಡ್ಸ್ ಸಪ್ಲೈಯರ್, ಇವ್ರು 3 ಜನ. ಸೊ ಕಂಪೋಸಿಟ್ ಡೀಲರ್ ಅಂದರೆ ಏನು ಅಂತ ನಿಮಗೆ ನೆಕ್ಸ್ಟಿಗೆ ಗೊತ್ತಾಗ್ತದೆ. ಆ್ಯಕ್ಚುಲಿ ರಿಜಿಸ್ಟ್ರೇಷನ್ ಚಾಪ್ಟರಲ್ಲಿ ವಿಲ್ ಟೆಲ್ ಯು ದೇರ್ ಹೂ ಆರ್ ದ ಕಂಪೋಸಿಟ್ ಡೀಲರ್. ರಿಗಾರ್ಡಿಂಗ್ ದಟ್ ವಿ ಹ್ಯಾವ್ ದ ಪ್ರಾಬ್ಲಮ್ ಪಾರ್ಟ್ ಎಲ್ ವೆಲ್, ಹೇಗೆ ಕಂಪೋಸಿಟ್ ಡೀಲರ್ ಅಂತ ಐಡೆಂಟಿಫೈ ಮಾಡ್ತೇವೆ ಅಂತ ನಿಮ್ಗೆ ಅಲ್ಲೇ ಗೊತ್ತಾಗ್ತದೆ. ಸೊ ಈಗ ಜಸ್ಟ್ ಯು ರಿಮೆಂಬರ್ ದ ಕಂಪೋಸಿಟ್ ಡೀಲರ್. Yes, this is what the simple theoretical aspect regarding to the bill of supply. We'll go for the next theoretical aspect, that is HSN or SAN code. So this is very important. 12 ಮಾರ್ಕ್ಸ್ ಅಥವಾ 6 ಮಾರ್ಕ್ಸಿಗೆ ರೈಟ್ ಎ ನೋಟ್ ಆನ್ HSN ಅಥವಾ ರೈಟ್ ಎ ನೋಟ್ ಆನ್ HSN ಅಂತ ಬರ್ಬೋದು, ಅಥವಾ SAN ಅಂತ ಸಹ ಬರ್ಬೋದು, ಅಥವಾ ಎರಡು ಒಟ್ಟಿಗೆ ಸಹ ಕೇಳ್ಬೋದು. ಸೊ ಲುಕ್ ಎಟ್ ದಟ್. About HSN code. HSN in the sense harmonized system for nomenclature of goods. Harmonized system for nomenclature of goods. Then SAC in the sense service accounting code system for the services. This what. ಸೊ ನಿಮಗೆ ಈ ಹಾರ್ಮೋನೈಸ್ಡ್ ಸಿಸ್ಟಮ್ ಆಫ್ nomenclature ಆಫ್ ಗೂಡ್ಸ್ ಅಥವಾ ಸರ್ವಿಸ್ ಅಕೌಂಟಿಂಗ್ ಫಾರ್ ಸಿಸ್ಟಮ್ ಆಫ್ ಗೂಡ್ಸ್ ಸರ್ವಿಸಸ್ ಅಂತ ಹೇಳಿದರೆ ಏನಂತ ಗೊತ್ತಾಗಲಿಕ್ಕಿಲ್ಲ. ಲೆಟ್ ಮಿ ಟೆಲ್ ಯು ಇನ್ ಸಿಂಪಲ್ ವರ್ಡ್ಸ್. ಸೊ ಈಚ್ ಆ್ಯಂಡ್ ಎವ್ರಿ ಆರ್ಟಿಕಲ್ಲಿಗೆ ಅದರದ್ದೇ ಆದಂಥ ಒಂದು ಐಡೆಂಟಿಫಿಕೇಷನ್ ಆದ ಕೋಡನ್ನು ಕೊಟ್ಟಿದ್ದಾರೆ. ಅದನ್ನು ಗೂಡ್ಸಿಗಾದರೆ ನಾವು ಹಾರ್ಮೋನೈಸ್ಡ್ ಸಿಸ್ಟಮ್ ಫಾರ್ nomenclature ಅಂತ ಕರಿತೀವಿ. ಇದು ಗೂಡ್ಸಿಗೆ ಮಾತ್ರ. ಈಚ್ ಗೂಡ್ಸಿಗೆ ಫಾರ್ ಎಕ್ಸಾಂಪಲ್ ಸ್ಟೀಲ್ ಅಂತ ಕನ್ಸಿಡರ್ ಮಾಡಿ. ಸ್ಟೀಲಲ್ಲಿ ಒಂದೇ ಟೈಪ್ ಸ್ಟೀಲ್ ಇರೋದಿಲ್ಲ, ದೇರ್ ಆರ್ ಸೆವರಲ್ ಟೈಪ್. ಫಸ್ಟ್ ಗ್ರೇಡ್ ಸ್ಟೀಲ್, ಸೆಕೆಂಡ್ ಗ್ರೇಡ್ ಸ್ಟೀಲ್, ಥರ್ಡ್ ಗ್ರೇಡ್ ಅಥವಾ ಸ್ಕ್ರ್ಯಾಪ್ ಸ್ಟೀಲ್. ಸೊ ಲೆವೆಲ್ ಆಫ್ ಸ್ಟೀಲ್ಸ್ ಬೇರೆ ಬೇರೆ ಇರುತ್ತೆ. ಸೊ ಈಚ್ ಸ್ಟೀಲಿಗೆ ಸಹ ಒಂದೊಂದು ನೇಮ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು, ಈಗ ಮೊಬೈಲ್ ತೊಗೊಳ್ಬೇಕಾದ್ರೆ ಸೊ ನೀವು ಸ್ಯಾಮ್ಸಂಗ್ ಅವ್ರದ್ದು ಒಂದೇ ಮೊಬೈಲ್ ತೊಗೊಂಡ್ರೆ ಸಹ ಅದರಲ್ಲಿ ಮ್ಯಾಕ್ಸ್ ಪ್ರೋ ಅಥವಾ 6GB ವೇರಿಯಂಟ್, 8GB ವೇರಿಯಂಟ್ ಅಂದರೆ ಡಿಫ್ರೆಂಟ್ ನೇಮ್ ಕೊಟ್ಟಿರ್ತಾರಲ್ಲ. ಸೇಮ್ ವೈಸ್ ಇಲ್ಲಿ ಆ್ಯಕ್ಚುಲಿ ವರ್ಲ್ಡ್ ಕಸ್ಟಮರ್ ಆರ್ಗನೈಜೇಷನ್ ಅನ್ನುವಂಥದ್ದು WCO ಅಂತ ಕರಿತೇವೆ. ಅವರು ಈಚ್ ಗೂಡ್ಸಿಗೆ ಅದರಲ್ಲಿ ಏನು ಮಾಡಿದ್ದಾರೆ, ಒಂದು ನೇಮನ್ನು ಕೊಟ್ಟಿದ್ದಾರೆ ಅಥವಾ ಕೋಡ್ ಕೊಟ್ಟಿದ್ದಾರೆ. ಅದಕ್ಕೆ ಅದು ನಾವು ಹಾರ್ಮೋನೈಸ್ಡ್ ಸಿಸ್ಟಮ್ ಫಾರ್ nomenclature ಆಫ್ ಗೂಡ್ಸ್. ಯಾವುದೆಲ್ಲ ಗೂಡ್ಸ್ ಉಂಟು ವರ್ಲ್ಡಲ್ಲಿ ಅದಕ್ಕೆಲ್ಲದಕ್ಕೆ ಸಹ ಟ್ರೇಡ್ ಆಗುವಂಥದ್ದು, ಅದಕ್ಕೆಲ್ಲದಕ್ಕೆ ಸಹ ಒಂದೊಂದು ಕೋಡ್ ಕೊಟ್ಟಿದ್ದಾರೆ. ಅದನ್ನು ನಾವು ಹಾರ್ಮೋನೈಸ್ಡ್ ಸಿಸ್ಟಮ್ ಫಾರ್ nomenclature ಫಾರ್ ಗೂಡ್ಸ್ ಅಂದರೆ ಈಸಿಯಲ್ಲಿ ಐಡೆಂಟಿಫೈ ಮಾಡಲಿಕ್ಕೆ ಆಗಲಿಕ್ಕೋಸ್ ಪರ್ಪಸ್ಸಿಗೆ. ಇನ್ ದಿ ಕನ್ಸರ್ನ್ ಆಫ್ ಸರ್ವೀಸಸ್, ಹಾಗೆ ಸರ್ವೀಸಸ್ ಸಹ ಡಿಫ್ರೆಂಟ್ ಸರ್ವೀಸ್ ಇರುತ್ತೆ. ಅದಕ್ಕೆ ಸಹ ಒಂದು ಕೋಡ್ ಕೊಟ್ಟಿದ್ದಾರೆ. ಅದು SAC ಅಂತ ಕರಿತೇವೆ ನಾವು, ಸರ್ವಿಸ್ ಅಕೌಂಟಿಂಗ್ ಕೋಡ್ ಅಂತ. ಸೊ ಅಲ್ಲಿ ನಾವು ಸರ್ವೀಸನ್ನು ಐಡೆಂಟಿಫೈ ಮಾಡಲಿಕ್ಕೆ ಪರ್ಟಿಕ್ಯುಲರ್ ಕೋಡನ್ನು ಯೂಸ್ ಮಾಡ್ತೇವೆ. ಸೊ ಹಾಗೆ ಇವಾಗ ನಾವು ಕಾಲೇಜಲ್ಲಿ ನೋಡಿದರೆ ಅಲ್ಲಿ ನಾವು ಕಾಲೇಜನ್ನು ರೂಮನ್ನು ಐಡೆಂಟಿಫೈ ಮಾಡಲಿಕ್ಕೆ ನಾವೀಗ ಫಸ್ಟ್ BCom ಸೆಕೆಂಡ್ BCom ಅಂತ ಕೊಟ್ಟಿದ್ದೆ, ಅಥವಾ ರೂಮ್ ನಂಬರ್ 1 2 3 4 ಅಂತ ಕೊಟ್ಟಿದ್ದೆವು. ಹಾಗೆ ಇಲ್ಲಿ ಗೂಡ್ಸನ್ನು ಐಡೆಂಟಿಫೈ ಮಾಡಲಿಕ್ಕೆ ನಮಗೆ HSN ಕೋಡ್ ಇರುತ್ತೆ, ದಟ್ ಈಸ್ ಹಾರ್ಮೋನೈಸ್ಡ್ ಸಿಸ್ಟಮ್ ಫಾರ್ nomenclature ಇರುತ್ತೆ. ಸರ್ವಿಸನ್ನು ಐಡೆಂಟಿಫೈ ಮಾಡಲಿಕ್ಕೆ ನಮಗೆ ಸರ್ವಿಸ್ ಅಕೌಂಟಿಂಗ್ ಕೋಡ್ ಇರುತ್ತೆ. ಸೊ ದಟ್ಸ್ ವಾಟ್. So we'll see what actually details in detail, what actually HSN, what its content, so how it is divided, what are the importance. So look at that. HSN or HS, harmonized commodity description and code system ಅಂತ ಸಹ ಕರಿತೇವೆ ನಾವು ಇದನ್ನು. ಇಟ್ಸ್ ಮಲ್ಟಿಪರ್ಪಸ್ ಆಫ್ ಇಂಟರ್ನ್ಯಾಷನಲ್ ಪ್ರಾಡಕ್ಟ್ nomenclature ಡೆವಲಪ್ಡ್ ಬೈ ದಿ ವರ್ಲ್ಡ್ ಕಸ್ಟಮರ್ಸ್ ಆರ್ಗನೈಜೇಷನ್. ಯಾರು ಡೆವಲಪ್ ಮಾಡಿದ್ದು? ವರ್ಲ್ಡ್ ಕಸ್ಟಮರ್ಸ್ ಆರ್ಗನೈಜೇಷನ್. So in WCO has 181 members, 3 quarters of which are developing. ಸೊ ಆ್ಯಕ್ಚುಲಿ ಇದರದ್ದು ಮೆಂಬರ್ ಆಗಿ 181 ಮೆಂಬರ್ಸ್ ಉಂಟು. ಇಂಡಿಯಾ ಸಹ ಇದರ ಮೆಂಬರ್ ಆಗಿದೆ. ಸೊ ವರ್ಲ್ಡಿದು 181 ಮೆಂಬರ್ಸು ಕಂಟ್ರೀಸ್ ಅವರು ಇದು ಮೆಂಬರ್ ಆಗಿದ್ದಾರೆ. ಸೊ ಕಂಟ್ರೀಸ್ ದಟ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿ ಮ್ಯಾನೇಜಿಂಗ್ ದ ಮೋರ್ ದೆನ್ 98% ಆಫ್ ವರ್ಲ್ಡ್ ಟ್ರೇಡ್. ಸೊ 98% ಆಫ್ ವರ್ಲ್ಡ್ ಟ್ರೇಡನ್ನು ಯಾರು ಮಾಡ್ತಿದ್ದಾರೆ ಅವರೆಲ್ಲ ಇರೋದು ಮೆಂಬರ್ ಆಗಿದ್ದಾರೆ ಅಂತ ಅರ್ಥ. ಸೊ ನೆಕ್ಸ್ಟ್ ಒನ್ HSN ಸ್ಟ್ಯಾಂಡರ್ಡೈಸ್ ದ ಕ್ಲಾಸಿಫಿಕೇಷನ್ ಆಫ್ ಮರ್ಕೆಂಡೈಸ್ ಅಂಡರ್. ಸೊ ಹೇಗೆಲ್ಲ HSN ಕನ್ಸಿಡರ್ ಮಾಡ್ತೇವೆ ಅಂತ. ಸೊ ಆ್ಯಕ್ಚುಲಿ HSN ಇನ್ಕ್ಲೂಡ್ ದಟ್ ಅಂಡರ್ ದಟ್ ದೆನ್ ಚಾಪ್ಟರ್ಸ್, ದೆನ್ ಹೆಡಿಂಗ್ಸ್, ದೆನ್ ಸಬ್ ಹೆಡಿಂಗ್ಸ್. HSNಲ್ಲಿ ಚಾಪ್ಟರ್ಸ್ ಅಂತ ಕನ್ಸಿಡರ್ ಮಾಡ್ತೇವೆ, ಅದರಲ್ಲಿ ಹೆಡ್ಡಿಂಗ್ಸ್ ಉಂಟು, ಮತ್ತು ಅಗೇನ್ ಸಬ್ ಹೆಡ್ಡಿಂಗ್ಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಫಾರ್ ಎಕ್ಸಾಂಪಲ್ ಇಫ್ ಐ ಸೇ ಚಾಪ್ಟರ್ಸ್ ಫುಲ್ ಸ್ಟೀಲ್ ಅಂತ ಇರ್ಬೋದು, ನೆಕ್ಸ್ಟಿಗೆ
ಹೆಡ್ಡಿಂಗ್ ಸ್ಟೈನ್ಲೆಸ್ ಸ್ಟೀಲ್, ಸೊ ಸಬ್ ಹೆಡ್ಡಿಂಗಲ್ಲಿ ಅಥವಾ ತುಕ್ಕಿಡುವಂಥ ಸ್ಟೀಲ್ ಹಾಗೆ ಸುಮಾರು ಇರ್ಬೋದು. ಸೊ ಗೋಲ್ಡ್ ಆದರೆ 24 ಕ್ಯಾರೆಟ್ ಗೋಲ್ಡ್ ಅಂತ ಹೆಡ್ಡಿಂಗ್ ಇರ್ತದೆ ಚಾಪ್ಟರಿಗೆ, 24 ಕ್ಯಾರೆಟ್, 22 ಕ್ಯಾರೆಟ್ ಸಬ್ ಹೆಡ್ಡಿಂಗ್. ಸೊ ಲೈಕ್ ವೈಸ್ ದೇರ್ ಸೆವರಲ್ ಕೋಡ್ಸ್ ಆರ್ ದೇರ್. ಸೊ ಲುಕ್ ಎಟ್ ದಟ್ ಅವು ಹೇಗೆ ಅದನ್ನು ನಾವು ಕನ್ಸಿಡರ್ ಮಾಡ್ತೀವಿ ಅಂತ. ಅಬೌಟ್ HSN ಕೋಡ್, ಇಟ್ ಇಸ್ ಎ 6 ಡಿಜಿಟ್ ಫಾರ್ ದಿ ಕಮೋಡಿಟಿ. ಯಾವುದೇ ಗೂಡ್ಸಿಗೆ 6 ಡಿಜಿಟ್ ಕಂಟೈನ್ ಆಗಿರುತ್ತೆ. ಸೊ 2 ಡಿಜಿಟ್ ರೆಪ್ರೆಸೆಂಟ್ ದ ಚಾಪ್ಟರ್, ಯಾವ ಚಾಪ್ಟರ್ ಉಂಟು ಅಂತದ್ದು. ದೆನ್ 2 ಡಿಜಿಟ್ ರೆಪ್ರೆಸೆಂಟ್ ದ ಹೆಡಿಂಗ್, ದೆನ್ ಲಾಸ್ಟ್ 2 ಡಿಜಿಟ್ ರೆಪ್ರೆಸೆಂಟ್ ದ ಸಬ್ ಹೆಡಿಂಗ್. ಸೊ ದಿಸ್ ಇಸ್ ಹೌ ಐ ಕ್ಯಾನ್ ಐಡೆಂಟಿಫೈ. ಯಾವುದೇ ಗೂಡ್ಸ್ ನೋಡಿದ್ರೆ ಅದು ಯಾವುದಂತ ಐಡೆಂಟಿಫೈ ಮಾಡಲಿಕ್ಕೆ ಆಗ್ತದೆ. ಆಸ್ ಲೈಕ್ ಮೆನ್ಷನ್ಡ್ ಹಿಯರ್, ದ ಫಸ್ಟ್ 2 ಡಿಜಿಟ್ ರೆಪ್ರೆಸೆಂಟ್ ದ ಚಾಪ್ಟರ್, next 2 digit represent the heading, the last 2 digit represent the subheading. India is member of WCO since 1971. 1971 ಇಂದ ಸಹ ಇಂಡಿಯಾ ಏನಾಗಿದೆ, ಇದರದ್ದು ಮೆಂಬರ್ ಆಗಿದೆ. ಸೊ has been using HSN code since 1986. 71 ಮೆಂಬರ್ ಆಗಿದೆ, ಬಟ್ HSN ಕೋಡನ್ನು ಯೂಸ್ ಮಾಡಿ ಸ್ಟಾರ್ಟ್ ಮಾಡಿದ್ದು 1986. ಟು ಕ್ಲಾಸಿಫೈ ದ ಕಮೋಡಿಟೀಸ್ ಆಫ್ ಕಸ್ಟಮ್ಸ್ ಆ್ಯಂಡ್ ಸೆಂಟ್ರಲ್ ಎಕ್ಸೈಸ್. ಆ್ಯಕ್ಚುಲಿ GST ಬರೋದಕ್ಕಿಂತ ಮೊದಲು ಕಸ್ಟಮ್ಸ್ ಆ್ಯಂಡ್ ಟ್ಯಾರಿಫ್ ಆ್ಯಕ್ಟ್ ಅಂತ ಇತ್ತು, ಅಲ್ಲಿ ಇದನ್ನು ಯೂಸ್ ಮಾಡಿದೆ. ಸೊ ಸ್ಟಿಲ್ ವಿ ಯಾವುದೋ ಒಂದು ಚಾಪ್ಟರ್ ಕಸ್ಟಮ್ ಡ್ಯೂಟಿ ಅಂತ, ದ ಲಾಸ್ಟ್ ಚಾಪ್ಟರ್ ಇನ್ ದಿಸ್ ಸೆಮಿಸ್ಟರ್. ಸೊ ವಿ ಸ್ಟಡಿ ದೇರ್ ಕಸ್ಟಮ್ ಡ್ಯೂಟಿ ಅಂದರೆ ಏನಂತ. ಕಸ್ಟಮ್ಸ್ ಆ್ಯಂಡ್ ಎಕ್ಸೈಸ್ added 2 more digit to the make codes more precise, resulting in the 8 digit classification. ಸೊ ನಾವಿಲ್ಲಿ ಇಂಡಿಯಾದಲ್ಲಿ ಆ್ಯಕ್ಚುಲಿ 6 ಡಿಜಿಟ್ ಇರುವಂಥದ್ದು HSN ಕೋಡ್ ಅನ್ನುವಂಥದ್ದು. ನಾವು ಇಂಡಿಯಾದವ್ರು ಏನು ಮಾಡಿದ್ವಿ ಅಂತ ಹೇಳಿದರೆ, ಕಸ್ಟಮ್ ಮತ್ತು ಎಕ್ಸೈಸ್ ಡ್ಯೂಟಿಯನ್ನು ಮೋರ್ ಪ್ರಿಸೈಸ್ ಮಾಡಲಿಕ್ಕೋಸ್ಕರ, ಅಂದರೆ ಇನ್ನೂ ಸಹ ತುಂಬ ಎಫೆಕ್ಟಿವ್ ಆಗಿರೋ ಮಾಡಲಿಕ್ಕೋಸ್ಕರ ನಾವೇನು ಮಾಡಿದ್ವಿ, ಈಸಿಯಾಗಿ ಐಡೆಂಟಿಫೈ ಮಾಡೋ ಪರ್ಪಸ್ಸಿಗೆ ಇನ್ನೂ ಸಹ 2 ಕೋಡನ್ನು 2 more ಡಿಜಿಟನ್ನು ನಾವು ಆ್ಯಡ್ ಮಾಡಿ ರಿಸಲ್ಟನ್ನು ಬೇಗ ಐಡೆಂಟಿಫೈ ಮಾಡುವಾಗೆ ಟೋಟಲ್ 8 ಡಿಜಿಟ್ ಮಾಡ್ಕೊಂಡಿದ್ದೇವೆ. ಸೊ ದಿಸ್ ವಾಟ್ ದ ನೆಕ್ಸ್ಟ್ ಒನ್. HSN ಹ್ಯಾಸ್ 21 ಸೆಕ್ಷನ್ಸ್, 99 ಚಾಪ್ಟರ್ಸ್ ಆ್ಯಂಡ್ 1244 ಹೆಡಿಂಗ್ಸ್ and 5224 subheadings and sections. Chapters are arranged in the order of the product of degree of manufacture in terms of technology complexity. ಸೊ ಇದು HSN ಏನೆಲ್ಲ ಇನ್ಕ್ಲೂಡ್ ಆಗಿದೆ, ಯಾವುದೆಲ್ಲ ಚಾಪ್ಟರ್ಸ್ ಇದೆ, ಎಷ್ಟು ಹೆಡಿಂಗ್ ಇದೆ ಅಂತ. ಸೊ ಇಟ್ಸ್ ಕಂಟೈನ್ ಆ್ಯಕ್ಚುಲಿ ಬೇಸಿಕಲಿ HSN ಕಂಟೈನ್ಸ್ 21 ಸೆಕ್ಷನ್ಸ್, 99 ಚಾಪ್ಟರ್ಸ್, then 1244 headings, then subheadings is 5224. So next one, natural product like animals, vegetables appear in the earlier sections. Man-made technology, advanced product like machinery appears later. ಫಸ್ಟಿಗೆ ನ್ಯಾಚುರಲ್ ಪ್ರಾಡಕ್ಟ್ಸನ್ನು ಈ ಸೆಕ್ಷನ್ಸ್ ಅಥವಾ ಚಾಪ್ಟರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಅದಾದಮೇಲೆ ಮ್ಯಾನ್ ಮೇಡ್ ಅಂದರೆ ಟೆಕ್ನಾಲಜಿ ಮತ್ತು ಅಡ್ವಾನ್ಸ್ಡ್ ಪ್ರಾಡಕ್ಟನ್ನು ಮಿಷನರಿ ಅಥವಾ ಬೇರೆ ಯಾವುದನ್ನೆಲ್ಲ ಅದು ನ್ಯಾಚುರಲ್ ಪ್ರಾಡಕ್ಟ್ ಆದಮೇಲೆ ಇನ್ಕ್ಲೂಡ್ ಮಾಡಿದ್ದಾರೆ. ಫಸ್ಟಿಗೆ ಅನಿಮಲ್ಸ್ ಮತ್ತು ವೆಜಿಟೇಬಲ್ಸ್ ಎಲ್ಲ ಅಪಿಯರ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಎಕ್ಸಾಂಪಲ್ ಉಂಟು ನೋಡಿ. ಫಾರ್ ಕಾಟನ್ ಎಕ್ಸಾಂಪಲ್, ಚಾಪ್ಟರ್ ನಂಬರ್ 52 ಅಲ್ಲಿ ಕಾಟನ್ ಬರ್ತದೆ. ಸೊ ಕಾಟನ್ ಹ್ಯಾಸ್ ನಾಟ್ ಓನ್ಲಿ ಬಿ carded or combined appeared in earlier chapter. Cotton is the woolen fabrics appears in the later. ಸೊ ಅದರಲ್ಲಿ ಕಾಟನ್ ಬೇರೆ ಬೇರೆ ಟೈಪ್ಸ್ ಕನ್ಸಿಡರ್ ಮಾಡ್ತೇವೆ. ಕಾಟನ್, ಉಲ್ಲನ್ ಇರ್ಬೋದು, ಫ್ಯಾಬ್ರಿಕ್ಸ್ ಇರ್ಬೋದು, ಅದು ಮತ್ತೆ ಚಾಪ್ಟರ್ಲ್ಲಿ ಬರ್ತದೆ. ಲೈಕ್ ವೈಸ್ ದಟ್ಸ್ ವಾಟ್ ದ ನೆಕ್ಸ್ಟ್ ಒನ್. ಸೊ ಯು ಕ್ಯಾನ್ ಸಿ ಇಟ್ ಹಿಯರ್ ದ HSN ಇನ್ GST. ಸೊ ನಾವಲ್ಲಿ HSN ಕೋಡ್ ಏನಿಟ್ಟು ಅದನ್ನು ನಾವಿಲ್ಲಿ GSTಯಲ್ಲಿ ಸಹ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೇವೆ. ಸೊ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ವಿ ಮೇಡ್ ದ ಸ್ಮಾಲ್ ಚೇಂಜಸ್ ಓವರ್ ಇಯರ್. ಹೇಗೆ ಚೇಂಜಸ್ ಮಾಡಿದೆ ನೋಡೋ. HSN ಕೋಡ್ ಡಿಕ್ಲರೇಷನ್ ಹೇಗೆ ಅಂದರೆ, ನಾವಿಲ್ಲಿ ಟರ್ನ್ ಓವರ್ನ ಐಡೆಂಟಿಫೈ ಮಾಡಲಿಕ್ಕೋಸ್ಕರ GST ಅಂಡರಲ್ಲಿ ಈ ಥರ ಡಿಕ್ಲೇರ್ ಮಾಡಿದೆ. ಸೊ ಅಪ್ ಟು 1.5 crore 0 HSN ಕೋಡ್ ಇರ್ತದೆ. ದೆನ್ ಏನಾದರೂ ಡಿಜಿಟ್ 0 ಡಿಜಿಟ್ ಇರ್ತದೆ. ಮತ್ತು 1.5 crore 5 crore ಆದರೆ 2 ಡಿಜಿಟ್ HSN ಕೋಡ್ ಇರ್ತದೆ. ಏನಾದರೂ 5 crore ಮೋರ್ ಏನಾದರೂ ಇದ್ದರೆ HSN ಕೋಡ್ 4 ಡಿಜಿಟ್ ಅಂತ ಕನ್ಸಿಡರ್ ಮಾಡ್ತೇವೆ. There is HSN cost must be declared in every tax invoice issued by the taxpayer under the GST. The turnover for the previous year will be considered as a base to find out the number of HSN digit to be used.
ಸೊ ಪ್ರೀವಿಯಸ್ ಇದನ್ನು ಇಯರ್ ನೋಡಿ ನಾವು ಇಲ್ಲಿ ಕನ್ಸಿಡರ್ ಮಾಡುವಂಥದ್ದು. ಆಲ್ 8 ಡಿಜಿಟ್ ಆಫ್ HSN ಕೋಡ್ ಈಸ್ ಇಮಿಡಿಯೇಟ್ ಮ್ಯಾಂಡೇಟ್ರಿ ಇನ್ ಕೇಸ್ ಆಫ್ ಎಕ್ಸ್ಪೋರ್ಟ್ ಆರ್ ಇಂಪೋರ್ಟ್ ಅಂಡರ್ ದಿ GST. ಸೊ ಆ್ಯಕ್ಚುಲಿ ಇಲ್ಲಿ ಇಂಪೋರ್ಟ್ ಅಥವಾ ಎಕ್ಸ್ಪೋರ್ಟ್ ಮಾಡಿದರೆ ಆಲ್ 8 ಡಿಜಿಟ್ HSN ಕೋಡನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು. ಇನ್ ದ ಸೆನ್ಸ್ ಟೋಟಲ್ 6 ಡಿಜಿಟ್ ಇಂಟರ್ನ್ಯಾಷನಲ್ ಇದು ಪ್ಲಸ್ 2 ಡಿಜಿಟ್ ಇಂಡಿಯಾದು ಟೋಟಲ್ 8 ಡಿಜಿಟ್ ಆಗಿರ್ತದೆ. ಸೊ ಇಂಪೋರ್ಟಿಂಗ್ ಮತ್ತು ಎಕ್ಸ್ಪೋರ್ಟಿಗೆ ಸಂಬಂಧಪಟ್ಟಾಗ. ಸೊ ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ HSN ಕೋಡ್ ಫಾರ್ ಅಂಡರ್ GST? ಸೊ ಲುಕ್ ಎಟ್ ದಟ್ GST ಅಂಡಲ್ಲಿ ಯಾಕೆ ಇದನ್ನು ಕನ್ಸಿಡರ್ ಮಾಡಿದೆ ಅಂತ. ದ ಪರ್ಪಸ್ ಆಫ್ HSN ಕೋಡ್ ಈಸ್ ಟು ಮೇಕ್ ದ GST ಸಿಸ್ಟಮೆಟಿಕ್ ಆ್ಯಂಡ್ ಗ್ಲೋಬಲಿ ಅಕ್ಸೆಪ್ಟೆಡ್. ಸೊ GSTಯನ್ನು ವರ್ಲ್ಡ್ ವೈಡಲ್ಲಿ ಅಕ್ಸೆಪ್ಟ್ ಮಾಡೋ ಪರ್ಪಸ್ಸಿಗೆ ಮತ್ತು ಒಂದು ಸಿಸ್ಟಮೆಟಿಕ್ ಆಗಿರೋದಕ್ಕೆ ಐಡೆಂಟಿಫೈ ಮಾಡಲಿಕ್ಕೆ ಹೋದರೆ ಗೊತ್ತಾಗ್ತದೆ. ಸೊ ನಿಮ್ಗೆ ಇವಾಗ ನೇಮ್ ಇರೋದ್ರಿಂದ ನಮ್ಗೆ ಗೊತ್ತಾಗ್ತದೆ ಯಾರಿದ್ದ ಹೆಸರು ಅವ್ರದ್ದು ಏನಂತ ಐಡೆಂಟಿಫೈ ಮಾಡಲಿಕ್ಕೆ ಆಗ್ತದೆ. ಕರೆದ ತಕ್ಷಣ ದಿಸ್ ಇಸ್ ಅ ಶ್ರೀ ಅಂತ. ಸೊ ಹಾಗೆ ಒಂದು ಪ್ರಾಡಕ್ಟಿಗೆ ಒಂದು ಪರ್ಟಿಕ್ಯುಲರ್ ನೇಮ್ ಇದ್ದರೆ ಅದು ಐಡೆಂಟಿಫೈ ಮಾಡಲಿಕ್ಕೆ ಈಸಿ ಆಗ್ತದೆ ಅಂತ. ಸೊ ನೆಕ್ಸ್ಟ್ ಪಾಯಿಂಟ್ ನಂಬರ್ B, HSN ಕೋಡ್ ವಿಲ್ ಬಿ ರಿಮೂವ್ ಆ್ಯಂಡ್ ನೀಡ್ ಟು ಬಿ ಅಪ್ಲೋಡ್ ದ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಆಫ್ ದಿ ಗೂಡ್ಸ್. This will save the time and make filing easier since GST returns are automated. ಸೊ GST ಕೋಡ್ ಇರೋದ್ರಿಂದ ನಾವು ಈಸಿಯಾಗಿ ಅದನ್ನು ಕೋಡನ್ನು ಹೆಸರು ಬರೀ ತಗೊಳ್ಕೊಳ್ಬೇಕಂತಿಲ್ಲ. ಕೋಡ್ ಬರೋದು ಸಾಕು, ಆಟೋಮೆಟಿಕ್ ನೇಮ್ ಜನ್ರೇಟ್ ಆಗ್ತದೆ. ಸೊ ಯಾಕೆ ಅಂತೇಳಿದರೆ ಅದು ಫೈಲಿಂಗ್ ಆಫ್ ರಿಟರ್ನ್ಸ್ ಅಥವಾ ಟ್ಯಾಕ್ಸ್ ಕಟ್ಟಬೇಕಾದ್ರೆ ಅದು ಈಸಿಯಾಗಿ ನಮ್ಗೆ ಈಸಿ ಆಗ್ತದೆ. ದ ನೆಕ್ಸ್ಟ್ ಒನ್ ಪಾಯಿಂಟ್ ನಂಬರ್ C, ಎ ಡೀಲರ್ ಆರ್ ಸರ್ವಿಸ್ ಪ್ರೊವೈಡರ್ ಮಸ್ಟ್ ಪ್ರೊವೈಡ್ ದ HSN ಆರ್ SAC wise summary of sales in the GSTR 1 if turnover falls in the above slabs. ಸೊ GST ಏನಾದರೂ ಟ್ಯಾಕ್ಸ್ ಇದೇನಾದರೂ ಈ ಒಂದು ಸ್ಲ್ಯಾಬಲ್ಲಿ ಬೀಳೋದಾದ್ರೆ ಅವನು ಏನು ಮಾಡಬೇಕು, HSN ಕೋಡನ್ನು ಕಂಪಲ್ಸರಿಯಾಗಿ ಅವನು ಟ್ಯಾಕ್ಸ್ ಇನ್ವಾಯ್ಸಲ್ಲಿ ಮೆನ್ಷನ್ ಮಾಡಬೇಕು. ಸೊ ನಾವು ಪ್ರೀವಿಯಸ್ ಟ್ಯಾಕ್ಸ್ ಸ್ಲ್ಯಾಬಲ್ಲಿ ನೋಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗಿರ್ತದೆ, ಅಥವಾ ಟ್ಯಾಕ್ಸ್ ಇನ್ವಾಯ್ಸ್ ನೋಡಬೇಕಾದ್ರಲ್ಲಿ HSN ಕೋಡ್ ಇತ್ತು. ಸೊ ಲುಕ್ ಎಟ್ ದಟ್. ದ ಲಾಸ್ಟ್ ಒನ್, that is service accounting code, SAC in GST. ಸರ್ವಿಸ್ ಅಕೌಂಟಿಂಗ್ ಕೋಡ್ ಅಂತ ಸರ್ವಿಸಿಗೆ ಸಂಬಂಧಪಟ್ಟದ್ದು. ಸೊ ಲುಕ್ ಎಟ್ ದಟ್. ಲೈಕ್ ಗೂಡ್ಸ್, ಸರ್ವಿಸಸ್ ಆರ್ ಆಲ್ಸೋ ಕ್ಲಾಸಿಫೈಡ್ ಯೂನಿಫಾರ್ಮ್ಲಿ ಫಾರ್ ರೆಕಗ್ನೈಸೇಷನ್, ಮೆಜರ್ಮೆಂಟ್ ಆ್ಯಂಡ್ ಟ್ಯಾಕ್ಸೇಷನ್. Codes for services are called Service Accounting Code or SAC. For example, legal documentation and clarification, services concern patents, copyrights, other intellectual properties. ಸೊ ಇಲ್ಲಿ ಸಹ ಅಷ್ಟೇ, ಇದು 6 ಡಿಜಿಟ್ ಆಗಿರುತ್ತೆ. ಸೊ ಇಲ್ಲಿ ನಾವು ಮೇಯ್ನಾಗಿ ಪೇಟೆಂಟ್ ರೈಟ್ಸ್, ಕಾಪಿ ರೈಟ್ಸ್ ಅಥವಾ ಅದನ್ನು ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸನ್ನು ಐಡೆಂಟಿಫೈ ಮಾಡಲಿಕ್ಕೆ ಅಥವಾ ಮತ್ತು ಕ್ಲಾಸಿಫೈ ಮಾಡಲಿಕ್ಕೆ ಯೂಸ್ ಮಾಡುವಂಥದ್ದಾಗಿರುತ್ತೆ ಇದು. ಸೊ ಲುಕ್ ಎಟ್ ದಟ್. ಸೊ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದ ಟೋಟಲ್ 8 ಡಿಜಿಟ್ ಇದ್ದರೆ ಯಾವ ಟೈಪ್ ಇದು ಏನೇನು ರೆಪ್ರೆಸೆಂಟ್ ಮಾಡ್ತೆ ಅಂತ. ದ ಫಸ್ಟ್ 2 ಡಿಜಿಟ್ as same as all the services 99 ಆಗಿರ್ತದೆ. The next 2 digit 82 represent the major nature of services in case of legal services. In this case the legal services. The last 2 digit represent 13, which is represent the detailed nature of services, legal documentation for the patent, etc. So this is what ಫಸ್ಟ್ 2 ಡಿಜಿಟ್ 99 ಅಂತ ಇರ್ತದೆ, ಮತ್ತು ಲಾಸ್ಟ್ 2 ಡಿಜಿಟ್ ಅದು ಯಾವ ಸರ್ವಿಸಿಗೆ ನೇಚರ್ ಆಫ್ ಸರ್ವಿಸ್ ತೋರಿಸ್ತದೆ, ಮತ್ತು ಲಾಸ್ಟ್ 2 ಡಿಜಿಟ್ ಏನಾಗಿರ್ತದೆ ಅದು ದಟ್ ವಿಲ್ ರೆಪ್ರೆಸೆಂಟ್ ದ ಕಾಪಿರೈಟ್ಸ್. ಸೊ ದಿಸ್ ವಾಟ್ HSN and SAC codes. So this is very important theoretical aspect as point of examination. It's only theory part. So in next class we'll go for the next topic. See you next class.